ಅಧ್ಯಯನ ಮಾಡಿದ್ವಿ. ಇವತ್ತು 14ನೇ ಶ್ಲೋಕ. ನಿನ್ನೆ ಮಾಡಿದಂತಹ ಶ್ಲೋಕದಲ್ಲಿ ಎಲ್ಲರಿಗೂ ಅರ್ಥ ಆಗಿದೆ ಅಲ್ವಾ? ಏನಾದ್ರು ಸಂಶಯ ಉಂಟು ಮತ್ತೆ? ಈ ಭುಕ್ತಾಂಶ ಸಂಖ್ಯೆ ಮತ್ತೆ ಈ ಅಷ್ಟಕ ವರ್ಗದಲ್ಲಿ ಬೇರೆ ಬೇರೆ ಬಂದ್ರೆ ಹೇಗೆ ಮಾಡುದು? ಇದರಲ್ಲಿ ಭುಕ್ತಾಂಶ ಸಂಖ್ಯೆನೇ ಪ್ರಧಾನವಾಗಿ ನಾವು ನೋಡೋದು. ಭುಕ್ತಾಂಶ ಸಂಖ್ಯೆನೇ ನಾವು ಹೆಚ್ಚಿಗೆ ನೋಡುವಂತ ರೂಢಿ ಇರುವಂತದ್ದು. ಓಕೆ. ಮತ್ತೆ ಉಳಿದಿದ್ದ ಗ್ರಹದಲ್ಲಿ ಗುರು ಮತ್ತೆ ಪಂಚಮಾಧಿಪತಿ, ಪಂಚಮದಲ್ಲಿರೋ ಗ್ರಹ ರವಿ, ಇವು ಮೂರರಲ್ಲಿ ಯಾವ್ದಕ್ಕೆ ಹೆಚ್ಚು ಪ್ರಾಧಾನ್ಯತೆ ಕೊಡ್ಬೇಕು? ಈಗ ಯಾವ್ದು ಹೆಚ್ಚಿಗೆ ಬಲಿಷ್ಠವಾಗಿರುತ್ತೋ ಅದು. ಓಕೆ. ಯಾವುದು ಜಾಸ್ತಿ ಬಲಿಷ್ಠವಾಗಿರುತ್ತೋ ಅದಕ್ಕೆ ನಾವು ಪ್ರಾಧಾನ್ಯತೆ ಕೊಡಬೇಕು. ಓಕೆ. ಮುಂದಿನ ಶ್ಲೋಕಕ್ಕೆ ಹೋಗೋಣ. ಮುಂದಿನ ಶ್ಲೋಕದಲ್ಲಿ ಸ್ತ್ರೀ ಮತ್ತು ಪುರುಷರಿಗೆ ಇಬ್ಬರಲ್ಲಿ ಅವರ ಸಂತಾನೋತ್ಪತ್ತಿಯ ಸಾಮರ್ಥ್ಯವನ್ನ ಹೇಳ್ತಾ ಇರುವಂತಹ ಒಂದು ವಿಷಯ. ಇವತ್ತಿನ ಕಾಲದಲ್ಲಿ ಸಾಕಷ್ಟು ಸ್ತ್ರೀ ಮತ್ತು ಪುರುಷರಿಗೆ ಸಂತಾನ ಪಡೆಯಲಿಕ್ಕೆ ಸಾಕಷ್ಟು ದೋಷಗಳು, ಸಮಸ್ಯೆಗಳು ಎಲ್ಲ ಇರುವಂತದನ್ನ ನಾವು ಜಾಸ್ತಿ ಕಾಣ್ತಾ ಇದ್ದೇವೆ. ಅದೇ ರೀತಿ ಹಿಂದಿನ ಕಾಲದಲ್ಲೂ ಕೂಡ ಅಲ್ಲಲ್ಲಿ ಸುಮಾರು ಜನರಿಗೆ ಏನಾಗ್ತಾ ಇತ್ತು, ಸಂತಾನ ಆಗ್ತಾ ಇಲ್ಲ. ಅದು ಆ ಸಮಸ್ಯೆ ಇವತ್ತು ಜಾಸ್ತಿ ಕಾಣ್ತಾ ಇದೆ. ಕೆಲವೊಂದು ಆಹಾರ ಸಮಸ್ಯೆ ಇರ್ಬೋದು, ಕೆಲವೊಂದು ವೃತ್ತಿಯ ಸಮಸ್ಯೆ ಇರ್ಬೋದು, ಕೆಲವೊಂದು ವಾತಾವರಣದ ಸಮಸ್ಯೆ ಇರ್ಬೋದು, ಆರೋಗ್ಯ ಸಮಸ್ಯೆ ಇರ್ಬೋದು. ಹೀಗೆ ಹಲವಾರು ಸಮಸ್ಯೆಗಳಿಂದ ಆ ಸಮಸ್ಯೆ ಜಾಸ್ತಿ ಆಗಿದೆ. ಅದಕ್ಕೆ ಒಂದು ಶಾಸ್ತ್ರ ಪ್ರಮಾಣವನ್ನ ಹೇಳ್ತಾ ಇದ್ದಾರೆ. ಹೇಗೆ ನಮ್ಮ ಗ್ರಹಸ್ಥಿತಿಯಲ್ಲಿ ಗ್ರಹಗಳು ಇದ್ದರೆ ಅದಕ್ಕೆ ಕಾರಣ ಅಂತ ಹೇಳ್ತಾ ಇರುವಂತಹ ಒಂದು ವಿಷಯ. ಶ್ಲೋಕವನ್ನು ಹೇಳೋಣ. ಶ್ಲೋಕವನ್ನ ಹನುಮಂತರಾಜ್ ಅವರು ಹೇಳ್ತೀರಾ? ಹೇಳ್ತೀನಿ ಗುರುಗಳೇ. ಜೀವೇಂದು ಕ್ಷಿತಿಜ ಸ್ಫುಟೈಕ್ಯ ಭವನೆ ಯುಗ್ಮೇ ಚ ಯುಗ್ಮಾಂಶಕೆ. ಜೀವೇಂದು ಕ್ಷಿತಿಜ ಸ್ಫುಟೈಕ್ಯ ಭವನೆ ಯುಗ್ಮೇ ಚ ಯುಗ್ಮಾಂಶಕೆ. ಜೀವೇಂದು ಕ್ಷಿತಿಜ ಸ್ಫುಟೈಕ್ಯ ಭವನೆ ಯುಗ್ಮೇ ಚ ಯುಗ್ಮಾಂಶಕೆ. ಸ್ತ್ರೀಣಾಂ ಕ್ಷೇತ್ರಫಲಂ ವದಂತಿ ಸುತತಂ ಮಿಶ್ರೇ ಪ್ರಯಾಸಾತ್ ಫಲಂ. ಸ್ತ್ರೀಣಾಂ ಕ್ಷೇತ್ರಬಲಂ ವದಂತಿ ಸುತದಂ ಮಿಶ್ರೇ ಪ್ರಯಾಸಾತ್ ಫಲಂ. ಸ್ತ್ರೀಣಾಂ ಕ್ಷೇತ್ರಬಲಂ ವದಂತಿ ಸುತದಂ ಮಿಶ್ರೇ ಪ್ರಯಾಸಾತ್ ಫಲಂ. ಭಾವಶ್ಚುಕ್ರ ಗುರು ಸ್ಫುಟೈಕ್ಯ ಭವನೇಪ್ಯೋಜಾಂಶಕೇಪ್ಯೋ ಜಭೆ. ಭಾವಸ್ವಚಕ್ರ ಗುರು ಸ್ಫುಟೈಕ್ಯ ಭವನೆ ಪ್ಯೋಜ್ಯತೆ. ಭಾಸ್ವಚಕ್ರ ಗುರು ಸ್ಫುಟೈಕ್ಯ ಭವನೆ ಪ್ಯೋಜಾಂಶಕೇಪ್ಯೋಜಭೆ. ಪುಂಸಾಂ ಬೀಜಬಲಂ ಸುತಪ್ರದಮಿಮಂ ಮಿಶ್ರೇತು ಮಿಶ್ರಂ ವದೇತ. ಪುಂಸಾಂ ಬೀಜಬಲಂ ಸುತಪ್ರದಮಿಮಂ ಮಿಶ್ರೇತು ಮಿಶ್ರಂ ವದೇತ್. ಪುಂಸಾಂ ಬೀಜಬಲಂ ಸುತಪ್ರದಮಿಮಂ ಮಿಶ್ರೇತು ಮಿಶ್ರಂ ವದೇತ್. ಜೀವೇಂದು ಕ್ಷಿತಿಜ ಸ್ಫುಟೈಕ್ಯ ಭವನೆ ಯುಗ್ಮೇ ಚ ಯುಗ್ಮಾಂಶಕೆ. ಜೀವೇಂದು ಕ್ಷಿತಿಜ ಸ್ಫುಟೈಕ್ಯ ಭವನೆ ಯುಗ್ಮೇ ಚ ಯುಗ್ಮಾಂಶಕೆ. ಜೀವೇಂದು
क्षितिजस्फुटैक्य भवने युग्मे च युग्मांशके स्त्रीणां क्षेत्रफलं वदन्ति सुतदं मिश्रे प्रयासात् फलम् स्त्रीणां क्षेत्रबलं वदन्ति सुतदं मिश्रे प्रयासात् फलम् स्त्रीणां क्षेत्रबलं वदन्ति सुतदं मिश्रे प्रयासात् फलम् भावत् शुक्रगुरुस्फुटैक्य भवनेऽप्योजांशकेऽप्यो जघे भावचक्रगुरुस्फुटैक्य भवनेऽप्योजांशकेऽप्यो झभे भास्वच्चक्र गुरुस्फुटैक्य भवनेऽप्योजांशकेऽप्यो झभे पुंसां बीजबलं सुतप्रदमिमं मिश्रेतु मिश्रं वदेत पुंसां बीजबलं सुतप्रदमिमं मिश्रेतु मिश्रं वदेत् पुंसां बीजबलं सुतप्रदमिमं मिश्रेतु मिश्रं वदेत् ಈ ಶ್ಲೋಕವನ್ನು ಅರ್ಥ ಮಾಡಿಕೊಳ್ಬೇಕಿದ್ರೆ ನಮ್ಗೆ ಒಂದು ಗಣಿತ ಮಾಡ್ಲಿಕ್ಕೆ ಬರ್ಬೇಕು. ಗಣಿತ ಬೇಕಿಲ್ಲ ಒಂದು ಏನು ಲೆಕ್ಕ ಮಾಡ್ಲಿಕ್ಕೆ ಬರಬೇಕು, ಏನ್ ಲೆಕ್ಕ ಮಾಡ್ಬೇಕು ಅಂತ ಕೇಳಿದ್ರೆ, ಸ್ಫುಟ, ಪ್ರತಿಯೊಂದು ಗ್ರಹಕ್ಕೂ ಒಂದು ಸ್ಫುಟ ಅಂತ ಇರುತ್ತೆ. ಸ್ಫುಟ ಅಂತಂದ್ರೆ ಪ್ಲಾನೆಟರಿ ಪೊಸಿಷನ್, ಎಕ್ಸಾಕ್ಟ್ ಪ್ಲಾನೆಟರಿ ಪೊಸಿಷನ್ ನಾವು ಸ್ಫುಟ ಅಂತ ಕರಿತೀವಿ. ಎಕ್ಸಾಕ್ಟ್ ಪ್ಲಾನೆಟರಿ ಪೊಸಿಷನ್ ಗೆ ಗ್ರಹಗಳು ಗೋಚಾರ ಬಾಹ್ಯಾಕಾಶದಲ್ಲಿ ನಾವು ಹುಟ್ಟುವಂತಹ ಸಮಯಕ್ಕೆ ಎಕ್ಸಾಕ್ಟ್ ಯಾವ ಪೊಸಿಷನ್ ಅಲ್ಲಿ ಇದೆ ಅಂತ, ಅದಕ್ಕೆ ನಾವು ಸ್ಫುಟ ಅಂತ ಕರಿತೀವಿ. ನಮ್ಮ ಜಾತಕದಲ್ಲಿ ಏನ್ ಹಾಕ್ತಾರೆ, ಯಾವ ರಾಶಿಯಲ್ಲಿ ಗ್ರಹರಿದ್ದಾರೆ ಅಂತ ಹಾಕ್ತಾರೆ, ಯಾವ ನವಾಂಶದಲ್ಲಿ ಗ್ರಹರಿದ್ದಾರೆ ಅಂತ ಹಾಕ್ತಾರೆ. ಆದರೆ ಸ್ಫುಟವನ್ನ ಹಾಕೋದಿಲ್ಲ. ಆ ಸ್ಫುಟವನ್ನು ನಾವು ನೋಡ್ಕೊಳ್ಬೇಕಾಗತ್ತೆ. ನಾವು ಒಂದು ಲೆಕ್ಕಾಚಾರ ಮಾಡ್ಲಿಕ್ಕಿದೆ. ಹೇಗೆ ಲೆಕ್ಕಾಚಾರ ಮಾಡೋದು ಅಂತಂದ್ರೆ, ಜೀವ ಇಂದು ಕ್ಷಿತಿಜ ಸ್ಫುಟೈಕ್ಯ ಭವನೆ ಯುಗ್ಮೇಜ ಯುಗ್ಮಾಂಶಕೆ. ಜೀವ ಅಂದ್ರೆ ಗುರು, ಇಂದು ಅಂತಂದ್ರೆ ಚಂದ್ರ, ಕ್ಷಿತಿಜ ಅಂತಂದ್ರೆ ಕುಜ. ಈ ಮೂರು ಗ್ರಹರ ಸ್ಫುಟವನ್ನ ಕೂಡಿಸ್ಬೇಕು. ಹೇಗ್ ಬೇಕಾದ್ರೂ ಕೂಡಿಸ್ಬೋದು, ಒಟ್ಟಾರೆ ಆಡ್ ಮಾಡ್ಬೇಕು, ಅಡಿಷನ್ ಮಾಡ್ಬೇಕು. ಜೀವ ಇಂದು ಕ್ಷಿತಿಜ. ಜೀವ ಅಂದ್ರೆ ಗುರು, ಇಂದು ಅಂತಂದ್ರೆ ಚಂದ್ರ, ಕ್ಷಿತಿಜ ಅಂತಂದ್ರೆ ಕುಜ. ಸ್ಫುಟ ಐಕ್ಯ ಭವನೆ. ಇದನ್ನ ಏನ್ ಮಾಡ್ಬೇಕು, ಕೂಡಿಸ್ಬೇಕು. ಕೂಡಿಸಿದಾಗ ಯುಗ್ಮೇಜ ಯುಗ್ಮಾಂಶಕೆ, ಅದು ಕೂಡಿಸಿದಾಗ ಒಂದು ಸಂ ಬರುತ್ತಲ್ಲ, ಅದು ಯುಗ್ಮ ರಾಶಿಯಲ್ಲಿ ಬಂದಿದ್ಯೋ, ಅದೇ ರೀತಿ ಪುರುಷ ರಾಶಿಯಲ್ಲಿ, ಸ್ತ್ರೀ ರಾಶಿ, ಯುಗ್ಮ ಅಂದ್ರೆ ಸ್ತ್ರೀ ರಾಶಿ, ಪುರುಷ ರಾಶಿಯಲ್ಲಿ ಬಂದಿದ್ಯೋ ಸ್ತ್ರೀ ರಾಶಿಯಲ್ಲಿ ಬಂದಿದ್ಯೋ ನೋಡ್ಬೇಕು. ಯುಗ್ಮೇಜ ಯುಗ್ಮಾಂಶಕೆ ಸ್ತ್ರೀಣಾಂ ಕ್ಷೇತ್ರ ಬಲಂ ವದಂತಿ. ಅದು ಯುಗ್ಮ ರಾಶಿ ಮತ್ತು ಯುಗ್ಮ ರಾಶಿಯ ನವಾಂಶ ಆಗಿದ್ರೆ ಸ್ತ್ರೀಣಾಂ ಕ್ಷೇತ್ರ ಬಲಂ, ಸ್ತ್ರೀಗೆ ಕ್ಷೇತ್ರ ಬಲ ಇದೆ ಅಂತ ಅರ್ಥ. ಅಂದ್ರೆ ಸ್ತ್ರೀಯಲ್ಲಿ ಸಂತಾನ ಉತ್ಪತ್ತಿಗೆ ಯಾವುದೇ ದೋಷ ಇಲ್ಲ ಅಂತ ಅರ್ಥ. ಸ್ತ್ರೀಯಲ್ಲಿ ಸಂತಾನ ಉತ್ಪತ್ತಿಗೆ ಯಾವುದೇ ದೋಷ ಇಲ್ಲ. ಸ್ತ್ರೀಗೆ ನಾವು ಕ್ಷೇತ್ರ ಅಂತ ಹೇಳ್ತೀವಿ, ಪುರುಷನಿಗೆ ಬೀಜ ಅಂತ ಹೇಳ್ತೀವಿ. ಬೀಜ ಹೇಗೆ ಭೂಮಿಯಲ್ಲಿ ಬೀಜ ನಾವು ಬಿತ್ತಿದ್ರೆ ಹೇಗೆ ಭೂಮಿಯಲ್ಲಿ ಫಲಗಳು ಬೆಳೆಯುತ್ತೋ, ಅದೇ ರೀತಿ ಪುರುಷನಿಂದ ಬೀಜವು ಸ್ತ್ರೀಯಲ್ಲಿ ಸೇರಿದಾಗ ಏನಾಗುತ್ತೆ, ಸಂತಾನದ ಉತ್ಪತ್ತಿ, ಸಂತಾನ ಬೆಳೆಯುತ್ತೆ ಅಂತ ಅರ್ಥ. ಹಾಗಾಗಿ ಬೀಜ ಚೆನ್ನಾಗಿದ್ದು ಕ್ಷೇತ್ರ ಸರಿ ಇಲ್ಲ ಅಂತಂದ್ರೆ ಬೆಳೆಗಳು ಬೆಳೆಯುವುದಿಲ್ಲ. ಅದೇ ರೀತಿ ಸಂತಾನವು ಕೂಡ ಬೀಜ ಸರಿ ಇದ್ದು ಕ್ಷೇತ್ರ ಸರಿ ಇಲ್ಲ ಅಂತಂದ್ರೆ ಆವಾಗಲೂ ಕೂಡ ಏನಾಗಲ್ಲ, ಸಂತಾನದ ಉತ್ಪತ್ತಿ ಆಗಲ್ಲ. ಹಾಗೆಯೇ ಸ್ತ್ರೀಣಾಂ ಕ್ಷೇತ್ರ ಬಲಂ ವದಂತಿ. ಯಾವಾಗ
ಈ 3 ಗ್ರಹರ ಸ್ಫುಟವನ್ನ ಸೇರಿಸಿದಾಗ ಅದು ಯುಗ್ಮ ರಾಶಿ ಆಗಿರುತ್ತೋ ಅಂದ್ರೆ ಸ್ತ್ರೀ ರಾಶಿ ಆಗಿರುತ್ತೋ ಆವಾಗ ಮತ್ತು ಸ್ತ್ರೀ ನವಾಂಶಕ ಸ್ತ್ರೀ ರಾಶಿ ಅಥವಾ ಸ್ತ್ರೀ ನವಾಂಶಕ ಯುಗ್ಮೇಜ ಯುಗ್ಮಾಂಶಕೆ ಯುಗ್ಮೇಚ ಅಂತ ಹೇಳುವಾಗ ಇದು ಮತ್ತು ಅಂತ ಅಂಡ್ ಯುಗ್ಮ ರಾಶಿಯಾಗಿ ಮತ್ತು ಯುಗ್ಮ ನವಾಂಶಕ ಆಗಿದ್ರೆ ಎರಡೂ ಬಂದ್ರೆ ತುಂಬಾ ಒಳ್ಳೇದು, ಒಂದಾದ್ರೂ ಬಂದ್ರೆ ಒಳ್ಳೇದು. ಸ್ತ್ರೀನಾಂ ಕ್ಷೇತ್ರ ಬಲ ವದಂತಿ, ಸ್ತ್ರೀಯರ ಕ್ಷೇತ್ರ ಬಲವನ್ನ ಹೇಳ್ಬೇಕು ಅಂತ ಹೇಳ್ತಾ ಇದ್ದಾರೆ. ಅದೇ ರೀತಿ ಸುತದಂ ಮತ್ತು ಮಕ್ಕಳಾಗ್ತಾರೆ, ಸಂತಾನ ಉತ್ಪತ್ತಿ ಆಗುತ್ತೆ. ಮಿಶ್ರೇ ಪ್ರಯಾಸಾತ್ ಫಲಂ, ಒಂದು ವೇಳೆ ಮಿಶ್ರವಾಗಿದ್ರೆ ಅಂತಂದ್ರೆ ಉದಾಹರಣೆಗೆ ಯುಗ್ಮ ರಾಶಿ ಆಗಿದ್ದು ಯುಗ್ಮ ರಾಶಿ ನವಾಂಶ ಬಂದಿಲ್ಲ, ಪುರುಷ ರಾಶಿ ನವಾಂಶ ಬಂತು, ಅಥವಾ ಇಲ್ಲಿ ಯುಗ್ಮ ರಾಶಿ ಬಂದಿಲ್ಲ, ಪುರುಷ ರಾಶಿ ಬಂತು, ಯುಗ್ಮ ರಾಶಿ ನವಾಂಶ ಬಂತು. ಹಾಗೆ ಮಿಶ್ರವಾಗಿದ್ರೆ ಒಂದು ಪುರುಷ ಒಂದು ಸ್ತ್ರೀ ಹೀಗಾಗಿದ್ರೆ ಪ್ರಯಾಸಾತ್ ಫಲಂ, ಕಷ್ಟಪಟ್ಟ ಸಂತಾನವನ್ನ ಪಡಿಬೇಕಾಗುತ್ತೆ ಅಂತ. ಸುಲಭವಾಗಿ ಸಂತಾನ ಉತ್ಪತ್ತಿ ಆಗುವುದಿಲ್ಲ, ಕಷ್ಟಪಟ್ಟು ಏನ್ ಮಾಡ್ಬೇಕಾಗತ್ತೆ ಸಂತಾನ ಪಡಿಬೇಕಾಗತ್ತೆ ಅಂತ ಹೇಳ್ತಾರೆ ಅಂತ ವಿಷಯ. ಇದು ಸ್ತ್ರೀಯರಿಗೆ ಮುಗೀತು. ಈಗ ನೆಕ್ಸ್ಟ್ ಪುರುಷರಿಗಾದ್ರೆ ಏನು ಅಂತ. ಪುರುಷರಿಗಾದ್ರೆ ಭಾಸ್ವತ್ ಶುಕ್ರ ಗುರು ಸ್ಫುಟೈಕ್ಯ ಭಾವನೆ ಅಂತಂದ್ರೆ ರವಿ, ಭಾಸ್ವತ್, ಶುಕ್ರ ಅಂದ್ರೆ ಶುಕ್ರ, ಗುರು ಈ 3 ಗ್ರಹರ ಸ್ಫುಟೈಕ್ಯ ಭಾವನೆ ಏನ್ ಮಾಡ್ಬೇಕು, ಸ್ಫುಟವನ್ನ ಕೂಡಿಸ್ಬೇಕು. ಕೂಡಿಸಿದಾಗ ಒಂದು ರಾಶಿ ಬರ್ತದೆ. ಅದು ಹೇಗೆ ಬರುತ್ತೆ ನಾವು ತೋರಿಸ್ತೀವಿ. ಕೂಡಿಸೋದು ಹೇಗೆ, ಅದು ಹೇಗೆ ಬರುತ್ತೆ ಅಂತ. ಸ್ಫುಟೈಕ್ಯ ಭಾವನೆ ಈ 3 ರಾಶಿಗಳ ಏನ್ ಮಾಡ್ಬೇಕು ನಾವು ಕೂಡಿಸ್ಬೇಕು. ಕೂಡಿಸಿದಾಗ ಒಂದು ಸ್ಫುಟ ಬರುತ್ತೆ, ಒಂದು ಸಮ್ ಬರುತ್ತೆ, ಅದರ ಮೇಲೆ ಒಂದು ರಾಶಿ ಬರುತ್ತೆ. ಆ ರಾಶಿ ಸ್ಫುಟೈಕ್ಯ ಭಾವನೆ ಪ್ಯೋಜಾಂಶಕ್ಕೆ ಪ್ಯೋಜಪೆ, ಅದು ಆ ರಾಶಿ ಪುರುಷ ರಾಶಿ ಆಗಿರ್ಬೇಕು ಮತ್ತು ಪುರುಷ ನವಾಂಶಕ ಆಗಿರ್ಬೇಕು. ಹಾಗೆ ಆದ್ರೆ ಪುಂಸಾಂ ಬೀಜಬಲಂ ಸುತಪ್ರದಮಿಮಂ, ಹಾಗೆ ಆದ್ರೆ ಈ 3 ರಾಶಿ 3 ಗ್ರಹಗಳ ಸ್ಫುಟವನ್ನು ಸಮ್ ಮಾಡಿದಾಗ ಅದು ಪುರುಷ ರಾಶಿ ಮತ್ತು ಪುರುಷ ನವಾಂಶಕ ಆಗಿ ಬಂದ್ರೆ ಅದು ಏನಾಗಿದೆ, ಪುರುಷನಲ್ಲಿ ಬೀಜ ಬಲವನ್ನ ಚೆನ್ನಾಗಿದೆ ಅಂತ ಅರ್ಥ. ಪುರುಷರಲ್ಲಿ ಯಾವುದೇ ದೋಷ ಇರುವುದಿಲ್ಲ ಅಂತ ಅರ್ಥ, ಬೀಜ ಬಲ ಇದೆ ಅಂತ ಅರ್ಥ. ಪುಂಸಾಂ ಬೀಜ ಬಲಂ ಸುತಪ್ರದಮಿಮಂ, ಇದು ಸಂತಾನ ಉತ್ಪತ್ತಿಗೆ ಅನುಕೂಲವಾಗಿ ಇರುತ್ತೆ ಅಂತ ಅರ್ಥ. ಮಿಶ್ರೇತು ಮಿಶ್ರಂ ವದೇತ್, ಇದು ಮಿಶ್ರವಾಗಿದ್ರೆ ಒಂದು ಪುರುಷ ರಾಶಿ ಒಂದು ಸ್ತ್ರೀ ರಾಶಿ ಆಗಿದ್ರೆ, ಅಥವಾ 2 ಸ್ತ್ರೀ ರಾಶಿ ಆಗಿದ್ರೆ, 2 ಸ್ತ್ರೀ ರಾಶಿ ಆಗಿದ್ರೆ ಸಂತಾನವೇ ಆಗುವುದಿಲ್ಲ. ಒಂದು ಪುರುಷ ಒಂದು ಸ್ತ್ರೀ ರಾಶಿ ಆಗಿದ್ರೆ ಮಿಶ್ರೇತು ಮಿಶ್ರಂ ವದೇತ್ ಅಂತ ಹೇಳ್ತಾ ಇದ್ದೇವೆ. ಕಷ್ಟಪಟ್ಟು ಮಿಶ್ರವಾಗಿ ತುಂಬಾ ಕಾಲದ ನಂತರ ಪ್ರಯತ್ನ ಪಟ್ಟು ಏನಾಗ್ಬೇಕು, ಸಂತಾನ ಆಗುತ್ತೆ ಅಂತ ಅರ್ಥ. ಇಲ್ಲದ್ರೆ 2 ಸ್ತ್ರೀ ರಾಶಿ ಆಗಿದ್ರೆ ಸಂತಾನ ಆಗೋದಿಲ್ಲ ಅಂತ ಅರ್ಥ. ಅಂತಂದ್ರೆ ಸ್ತ್ರೀಯರಿಗೆ ಸ್ತ್ರೀತ್ವ ಪೂರ್ಣವಾಗಿರ್ಬೇಕು, ಪುರುಷರಿಗೆ ಪುರುಷತ್ವ ಪೂರ್ಣವಾಗಿರ್ಬೇಕು. ಆವಾಗ ಏನಾಗುತ್ತೆ, ಇಬ್ಬರಲ್ಲೂ ಕೂಡ ಸಂತಾನ ಉತ್ಪತ್ತಿಗೆ ಕಾರಣ ಆಗುತ್ತೆ ಅಂತ ಹೇಳ್ತಾ ಇರುವಂತಹ ವಿಷಯ. ಯಾವಾಗ ಅದರಲ್ಲಿ ಸಮಸ್ಯೆಗಳಿರುತ್ತೋ ಆವಾಗ ಸಂತಾನ ಉತ್ಪತ್ತಿಯು ಕೂಡ ಸಮಸ್ಯೆಗಳು ಆಗುತ್ತೆ ಅರ್ಥ. ಇನ್ನೊಮ್ಮೆ ನಾವು ಅರ್ಥವನ್ನು ನೋಡೋದಾದ್ರೆ, ಜೀವೇಂದು ಕ್ಷಿತಿಜ ಸ್ಫುಟೈಕ್ಯ ಭವನೆ ಯುಗ್ಮೇಜ ಯುಗ್ಮಾಂಶಿಕೆ ಸ್ತ್ರೀಣಾಂ ಕ್ಷೇತ್ರ ಫಲಂ ವದಂತಿ ಸುಖದಂ ಮಿಶ್ರೇ ಪ್ರಯಾಸಾತ್ ಫಲಂ ಅಂತಂದ್ರೆ, ಜೀವ ಅಂದ್ರೆ ಗುರು, ಇಂದು ಅಂತಂದ್ರೆ ಚಂದ್ರ, ಕ್ಷಿತಿಜ ಅಂತಂದ್ರೆ ಕುಜ. ಈ 3 ಗ್ರಹ ಸ್ಫುಟವನ್ನ ನೋಡ್ಬಿಟ್ಟು ಆ ಸ್ಫುಟವನ್ನ ಬರ್ಕೊಂಡು ನಾವು ಗಣಿತ ಮಾಡಿ ಕೂಡಿಸ್ಬೇಕು. ಕೂಡಿಸಿದಾಗ ಒಂದು ರಾಶಿ ಬರುತ್ತೆ. ಆ ರಾಶಿ ಪುರುಷ ರಾಶಿಯೋ ಸ್ತ್ರೀ ರಾಶಿಯೋ ನೋಡ್ಬೇಕು. ಅದು ಸ್ತ್ರೀಯರಲ್ಲಿ ಸ್ತ್ರೀ ರಾಶಿ ಆಗಿದ್ರೆ ಯುಗ್ಮೆ ಚ ಯುಗ್ಮಾಂಶಕೆ ಮತ್ತು ಸ್ತ್ರೀ ನವಾಂಶಕ ಆಗಿದ್ರೆ ಸ್ತ್ರೀಣಾಂ ಕ್ಷೇತ್ರ ಬಲ ವದಂತಿ, ಸ್ತ್ರೀಯರಿಗೆ ಕ್ಷೇತ್ರ ಬಲ, ಅವರ ಕ್ಷೇತ್ರ
ಏನಾಗಿದೆ, ಚೆನ್ನಾಗಿದೆ ಅಂತ ಅರ್ಥ. ಸಂತಾನೋತ್ಪತ್ತಿಗೆ ಅನುಕೂಲವಾಗಿದೆ ಅಂತ ಅರ್ಥ. ಶ್ರೀನಾಮ ಕ್ಷೇತ್ರ ಬಲ ವದಂತಿ. ಸುತದಂ ಅದು ಸಂತಾನ ಫಲಪ್ರದವಾಗಿದೆ ಅಂತ ಅರ್ಥ. ಇದು ಮಿಶ್ರವಾಗಿದೆ, ಮಿಶ್ರೇ ಪ್ರಯಾಸಾತ್ ಫಲಂ. ಮಿಶ್ರವಾಗಿದ್ರೆ ಕಷ್ಟಪಟ್ಟು ಸಂತಾನವನ್ನು ಪಡಿಬೇಕಾಗುತ್ತೆ, ಸುಲಭಕ್ಕೆ ಸಂತಾನವು ಆಗುವುದಿಲ್ಲ ಅಂತ ಅರ್ಥ. ಅದೇ ರೀತಿ ಮುಂದೆ ಪುರುಷರಿಗೆ ಭಾಸ್ವತ್ ಶುಕ್ರ ಗುರು ಸ್ಫುಟೈಕ್ಯ ಭವನೆ ಪ್ಯೋಜಾಂಶಕ್ಕೆ ಪ್ಯೋಜಭೆ. ಅದೇ ರೀತಿ ಪುರುಷರಿಗೆ ಭಾಸ್ವತ್ ರವಿ, ಶುಕ್ರ ಗುರು ಈ ಮೂರು ಗ್ರಹರ ಸ್ಫುಟವನ್ನು ಗಣಿತ ಮಾಡಿ ಅಲ್ಲಿ ಬಂದಂತಹ ರಾಶಿಯು ಪುರುಷ ರಾಶಿ ಆಗಿದ್ರೆ ಮತ್ತು ಪುರುಷ ನವಾಂಶಕ ಆಗಿದ್ರೆ ಪುಂಸಾಂ ಬೀಜ ಬಲಂ ಸುತ ಪ್ರಥಮಂ. ಪುರುಷರಿಗೆ ಅದು ಏನಾಗಿರುತ್ತೆ, ಬೀಜ ಬಲ ಆಗಿರುತ್ತೆ ಅಂತ ಅರ್ಥ. ಮತ್ತು ಅದು ಸುತ ಪ್ರಥಮಿಮಂ ಸಂತಾನದ ಉತ್ಪತ್ತಿಗೆ ಕಾರಣ ಆಗುತ್ತೆ, ಅನುಕೂಲ ಆಗುತ್ತೆ. ಮಿಶ್ರೇತು ಮಿಶ್ರ ಫಲ, ಮಿಶ್ರವಾಗಿದ್ರೆ ಮಿಶ್ರ ಫಲವನ್ನು ಉಂಟು ಮಾಡುತ್ತೆ ಅಂತ ಅರ್ಥ. ಅಂದರೆ ಸ್ವಲ್ಪ ಕಷ್ಟಪಟ್ಟು ಸ್ವಲ್ಪ ಕಾಲದ ನಂತರ ಸಂತಾನದ ಉತ್ಪತ್ತಿ ಆಗುತ್ತೆ ಅಂತ ಅರ್ಥ. ಅರ್ಥ ಇದ್ರೆ ಸಂಶಯ ಉಂಟಾ ಯಾರಿಗಾದ್ರೂ? ಈಗ ಅದು ಹೇಗೆ ರಾಶಿ ಮಾಡೋದು ಅಂತ ಹೇಳ್ತೀವಿ. ಶ್ಲೋಕದಲ್ಲಿ ಏನಾದ್ರು ಸಂಶಯ ಉಂಟಾ? ಅದೇ ಈ ಭಾಸ್ವತ್ ಶುಕ್ರ ಅಂತಿದೆಯಲ್ಲ, ಭಾವ ಅಂತ ಹೇಳ್ದಂಗ ಆಯ್ತದು. ಭಾವನ ಅದೇ ಮೂರನೇ ಲೈನ್ ಅಲ್ಲಿ ಮೂರನೇ ಪಾದ. ಭಾಸ್ವತ್ ಶುಕ್ರ ಗುರು ಸ್ಫುಟೈಕ್ಯ ಭವನೆ ಪ್ಯೋಜಾಂಶಕ್ಕೆ ಪ್ಯೋಜಭೆ ಅಷ್ಟೇ. ಪ್ಯೋಜಾಂಶ ಅಂತಂದ್ರೆ ಸ್ಫುಟೈಕ ಭವನೆ, ಓಜಾಂಶ ಅಂತ ಬಿಡಿಸಿದಾಗ ಭವನೇಪಿ ಭವನೇಹೆ ಭವನೇಪಿ ಅಂತ, ಭವನೆ ಪೀನ ಓಜಾಂಶಕೇಪಿ ಓಜಭೆ ಅಂತ. ಓಜಪೆ ಓಜ ಯುಗ್ಮ ಅಂತ ನೆನ್ಪುಂಟಾ? ಗೊತ್ತು ಸರಿ ಬೆಸ. ನನ್ನ ವಾಯ್ಸ್ ಮತ್ತೆ ವಿಡಿಯೋ ಕ್ಲಿಯರ್ ಆಗಿದೆ ಅಲ್ವಾ ಎಲ್ಲರಿಗೂ ಕೂಡ? ಕ್ಲಿಯರ್ ಆಗಿದೆ. ಕರೆಂಟ್ ಹೋಗಿರ್ಬೇಕು, ಈ ಕರೆಂಟ್ ಹೋಗಿದೆ ಅದಾಗ್ತದೆ. ಅದ್ರ ಕೇಳ್ತಾ ಇದೆ ನಮ್ಗೆ. ಸ್ಕ್ರೀನ್ ಕಾಣಿಸ್ತಾ ಇದೆ ಅಲ್ವಾ? ಹೌದು. ನಮ್ಮ ಆಪ್ ನಲ್ಲಿ ನಮಗೆ ಗ್ರಹ ಸ್ಫುಟ ಸಿಗುತ್ತೆ. ಪ್ರತಿಯೊಂದು ಗ್ರಹದ್ದು ಕೂಡ ನಿಮಗೆ ಗ್ರಹ ಸ್ಫುಟ ಸಿಗುತ್ತೆ. ನಿಮಗೆ ಇಲ್ಲಿ ಬೇಕಾದಂತದ್ದು ಫಸ್ಟ್ ಸ್ತ್ರೀಯರಿಗಾದ್ರೆ ಈಗ ಪ್ರೆಸೆಂಟ್ ನಾನು ನೋಡ್ತಾ ಇದ್ದೇನೆ ಇವತ್ತಿನ ಗ್ರಹ ಸ್ಫುಟ. ಸ್ತ್ರೀಯರಿಗೆ ಗುರು, ಚಂದ್ರ, ಕುಜ ಈ ಮೂರು ಗ್ರಹರ ಸ್ಫುಟವನ್ನು ನಾವು ಬರ್ಕೋಬೇಕು. ಬರ್ಕೊಂಡು 1, 15, 7, 50. ಅದೇ ರೀತಿ ರವಿದಾದ್ರೆ 1
5 ಚಂದ್ರ ಅಲ್ವಾ 9 29 33 44 ಪೂಜಾ 3 20 37 22 ಈ ರೀತಿ ಬರ್ಕೋಬೇಕು. ಬರ್ಕೊಂಡು ಕೂಡಿಸ್ಬೇಕು. ಕೂಡಿಸೋದು ಹೇಗೆ ಅಂತ ಕೇಳಿದ್ರೆ ಇದು ರಾಶಿ. ಇದು 12ಕ್ಕಿಂತ ಜಾಸ್ತಿ ಬಂದ್ರೆ 12 ಅಥವಾ 12ಕ್ಕಿಂತ ಜಾಸ್ತಿ ಬಂದ್ರೆ ನಾವು 12 ಕಳಿಬೇಕು. ಇದು 30ಕ್ಕಿಂತ ಜಾಸ್ತಿ ಬಂದ್ರೆ ಆ ಕಡೆ ಒಂದು ಆ ಕಡೆ ಹಾಕ್ಬೇಕು. ಆಯ್ತಾ? ಈಗ ಇದು 60ಕ್ಕಿಂತ ಜಾಸ್ತಿ ಬಂದ್ರೆ ಇದು ಆ ಕಡೆ ಹಾಕ್ಬೇಕು. ಇದು 60ಕ್ಕಿಂತ ಜಾಸ್ತಿ ಬಂದ್ರೆ ಇದು ಕೂಡ ಆ ಕಡೆ ಹಾಕ್ಬೇಕು. ಆಯ್ತಾ? ಅಂದ್ರೆ ಹೇಗೆ ಮಾಡುದು ಹೇಳ್ತೀನಿ ನಾನೀಗ. ಅಂತಂದ್ರೆ ಈಗ ನಿಮಿಷ ಗಂಟೆ ಇದ್ದ ಹಾಗೆ ಈಗ 60 ನಿಮಿಷಕ್ಕಿಂತ ಜಾಸ್ತಿ ಆದ್ರೆ ಏನ್ ಮಾಡ್ತೀರಾ ನೀವು? ಹಾರ್ಸಿಗೆ ಹಾಕ್ತೀರಲ್ವಾ? ಹಾಗೆ ಇಲ್ಲಿ ಕೂಡ ಆ ಕಡೆ ಹಾಕ್ಬೇಕು. ಈಗ ನೋಡಿ, ನಾಲ್ಕು 2 6 5 4 9 22 11 116 ಬಂತಲ್ವಾ? 116 60ಕ್ಕಿಂತ ಜಾಸ್ತಿ ಬಂತು. 60 ಆ ಕಡೆ ಹಾಕಿ. 60 ಆ ಕಡೆ ಹಾಕ್ರೆ ಈ ಕಡೆ ಎಷ್ಟು ಉಳಿತು? 56 ಉಳಿತು ಅಲ್ವಾ? ಹೌದು 56. ಇಲ್ಲಿ 60 ಬರಲ್ಲ, ಒಂದು ಅಂತ ಬರುತ್ತೆ ಈ ಕಡೆ. 1 ಅಂದ್ರೆ 60 ಅಂತ. ಆಯ್ತಾ? ನೆಕ್ಸ್ಟ್ 7 3 10 10 7 17 17 1 18 8 ಕೈಯಲ್ಲೇ ಬಂತು. 3 3 6 6 1 7 ಇಲ್ಲೂ ಕೂಡ 60ಕ್ಕಿಂತ ಜಾಸ್ತಿ ಬಂತು. 1 ಈ ಕಡೆ ಹಾಕಿ ಇದು 18 ಆಗುತ್ತೆ. ವಾ ಆಮೇಲೆ 5 5 9 14 14 1 15 1 5 4 4 5 6 ಇಲ್ಲಿ 30ಕ್ಕಿಂತ ಜಾಸ್ತಿ ಇದೆ. 60 ಇದೆ, 65 ಇದೆ. 65ರಿಂದ 2 ಈ ಕಡೆ ಹಾಕಿ ಇಲ್ಲಿ 5 ಇದೆ. ಆಯ್ತಾ? ಇಲ್ಲಿ 9 1 10 10 3 13 13 2 15 15 ಬಂದಾಗ ಇಲ್ಲಿ 12ಕ್ಕಿಂತ ಜಾಸ್ತಿ ಇದೆ. ಈಗ 12 ಕಳಿಬೇಕು. ಯಾಕೆ ಅಂತಂದ್ರೆ ರಾಶಿ ಇರೋದು 12 ಮಾತ್ರ. 12 ಕಳಿಬೇಕು, 3 ಮಾತ್ರ ಉಳಿತು. ನಮ್ಗೆ ಆನ್ಸರ್ ಎಷ್ಟು ಬಂತು? 3 15 18 56 ನಮ್ಮ ಆನ್ಸರ್. ಅಂತಂದ್ರೆ ಇದು ರಾಶಿಯಲ್ಲಿ ಬರೆಯೋದು ಹೇಗೆ ಅಂತ ಕೇಳಿದ್ರೆ, ರಾಶಿಯಲ್ಲಿ ನಮಗೆ ಮೇಲ್ಗಡೆ ಗುಡ್ಡದಲ್ಲಿ ಬರೆಯೋದು ಹೇಗೆ ಅಂತ ಕೇಳಿದ್ರೆ ನೋಡಿ, ನಾವು ಇಲ್ಲಿ ಬರೆಯುವಾಗ ಇಲ್ಲಿರ್ಬೋದು, ಇಲ್ಲಿರ್ಬೋದು, ಎಲ್ಲ ಕಡೆ ನಾವು ಬರೆಯುವಾಗ ನೋಡಿ, ಗುರು 1 ರಾಶಿ ಕಳೆದು 15ನೇ ಡಿಗ್ರಿಯಲ್ಲಿ 7 ಕಲೆ 50 ವಿಕಲೆಯಲ್ಲಿ ಇದ್ದಾನೆ. ಆಯ್ತಾ? ಹಾಗೆ ಈಗ ಇಲ್ಲಿ ನಮ್ಗೆ ಆನ್ಸರ್ ಬಂದಿದೆಯಲ್ಲ, ಆನ್ಸರ್ ಕೂಡ 3 ರಾಶಿ ಕಳೆದು ಮೇಷದಿಂದ 3 ರಾಶಿ ಕಳೆದು 4ನೇ ರಾಶಿಯಲ್ಲಿ 5ನೇ ಡಿಗ್ರಿ 18 ಕಲೆ 56 ವಿಕಲೆಯಲ್ಲಿ ಇದೆ. ಈಗ ಆನ್ಸರ್ ನಮ್ದು ಅರ್ಥ ಆಯ್ತಾ? ಈಗ ನಮ್ಗೆ ಆನ್ಸರ್ ಬಂದಿರುವಂತದ್ದು, ಈಗ ನಮ್ಗೆ ಮೇಷರಾಶಿ ಅಂದ್ರೆ 0 ಅಂದ್ರೆ 1ನೇ ರಾಶಿ. 1 ರಾಶಿ ಇನ್ನು ಯಾವ ರಾಶಿ ಕಳೆದಿಲ್ಲ, 1ನೇ ರಾಶಿ ಅಂತ ಬರುತ್ತೆ. 0 ಅಂತ ಬಂದಿದ್ರಲ್ಲಿ ನಮ್ಗೆ ಮೇಷರಾಶಿ ಆಗ್ತಾ ಇತ್ತು. ಅಲ್ಲಿ 1 ಅಂತಂದ್ರೆ ವೃಷಭ ರಾಶಿ ಆಗ್ತಾ ಇತ್ತು. 2 ಅಂತಂದ್ರೆ ಮಿಥುನ ರಾಶಿ ಆಗ್ತಾ ಇತ್ತು. ಈಗ 3 ರಾಶಿ ಕಳೆದು 3 ರಾಶಿ ನಮಗೆ ಕಳೆದು ಸ್ಫುಟ ಕಳೆದು 4ನೇ ರಾಶಿಯಲ್ಲಿ
5ನೇ ಡಿಗ್ರಿ 18 ಕೆರೆ 56 ವಿಕರೆಯಲ್ಲಿ ನಮ್ಗೆ ಆನ್ಸರ್ ಬಂದಿದೆ. ಕರ್ಕಾಟಕ ರಾಶಿಯಲ್ಲಿ ನಮ್ಗೆ ಆನ್ಸರ್ ಬಂದಿದೆ. ಈ ಕರ್ಕಾಟಕ ರಾಶಿ ಏನ್ ರಾಶಿ? ಪುರುಷ ರಾಶಿನೋ ಸ್ತ್ರೀ ರಾಶಿನೋ? ಸ್ತ್ರೀ ರಾಶಿ. ಸ್ತ್ರೀ ರಾಶಿ ಆದ್ರಿಂದ ಸ್ತ್ರೀಗೆ ಕ್ಷೇತ್ರಫಲ ಇದೆ. ಇಲ್ಲಿ ಇದಕ್ಕೆ ನವಾಂಶ ಕಂಡುಹಿಡಿಬೇಕು ನಾವೀಗ. ಆಯ್ತಾ? ಈ 5, 18 ಏನ್ ನವಾಂಶಕ? 5, 18, 56. ಹಾ, ಈಗ ಕರ್ಕಾಟಕ ರಾಶಿಗೆ ಎಲ್ಲಿಂದ ಗಣನೆ? ಚಂದ್ರ. ಕರ್ಕಾಟಕ ರಾಶಿಯಿಂದ ಎಲ್ಲಿಂದ ಗಣನೆ? ಕರ್ಕಾಟಕ ರಾಶಿಗೆ ಕರ್ಕಾಟಕ ರಾಶಿಯಿಂದ. ಅಲ್ಲಿಂದ ಎರಡನೇ ನವಾಂಶ ಯಾವ್ದಾಗುತ್ತೆ? ಸಿಂಹ. ಸೊ ಇದೇನಾಯ್ತು? ಮಿಶ್ರವಾಗಿ ಬಂತು ಫಲ. ಹೌದಾ ಅಲ್ವಾ? ಒಂದು ಸ್ತ್ರೀ ರಾಶಿ, ಒಂದು ಪುರುಷ ರಾಶಿ. ಸ್ತ್ರೀ ರಾಶಿಯಲ್ಲಿ ರಾಶಿ ಭವನ ಬಂತು, ಅದೇ ರೀತಿ ಪುರುಷ ರಾಶಿಯಲ್ಲಿ ಏನ್ ಬಂತು? ನಮ್ಗೆ ನವಾಂಶ ಬಂತು. ಇದು ಮಿಶ್ರೇತು ಮಿಶ್ರಂ ಫಲಂ, ಅದ ಪ್ರಯಾಸಾತ್ ಫಲಂ. ಇದರ ಫಲ ಏನು? ಪ್ರಯಾಸಾತ್ ಫಲಂ ಅಂತ. ಅಂದ್ರೆ ಕಷ್ಟಪಟ್ಟು ಸಂಧಾನವನ್ನ ಪಡಿಬೇಕಾಗುತ್ತೆ ಅಂತ. ಕಷ್ಟಪಟ್ಟು ಅನ್ನೋದಕ್ಕೆ ದೋಷ ಆತರದ ಪರಿಹಾರ ತರ ಲೆಕ್ಕನ ಅದು ಹೌದು. ಮತ್ತೆ ಆರೋಗ್ಯದಲ್ಲೂ ಸಮಸ್ಯೆ ಇರುತ್ತೆ ಅಂತ ಅರ್ಥ, ಭೌತಿಕವಾಗಿ ಕೂಡ. ಎಲ್ಲರಿಗೂ ಅರ್ಥ ಆಯ್ತಾ? ಇದು ಸಂಶಯ ಉಂಟಾ? ಎಡಿಷನ್ ಇನ್ನೊಮ್ಮೆ ಹೇಳ್ಬೋದಾ? ಎಡಿಷನ್, ನಾರ್ಮಲ್ ಎಡಿಷನ್ ಇದು. ಆಯ್ತಾ? ಈಗ ಇದು ಮ್ಯಾಕ್ಸಿಮಮ್ ಇಲ್ಲಿ ಉಂಟಲ್ಲ, ಮನಸ್ಸು ಉಂಟಲ್ಲ ಬರೀತಾರೆ ಇದು. ಇದು 60, 60, 30, 12 ಅಂತ. ಅಂತಂದ್ರೆ ಫಸ್ಟ್ ಇದು ರಾಶಿ 12 ರಾಶಿ ಇದೆ ಅಲ್ವಾ ನಮ್ಗೆ? 12ಕ್ಕಿಂತ ಜಾಸ್ತಿ ಬಂದ್ರೆ ಏನ್ ಮಾಡ್ಬೇಕು ನಾವು? ಕಳಿಬೇಕು. ಒಂದು ವೃತ್ತ ಮುಗೀತು ನಮ್ಗೆ. ಆ ವೃತ್ತ ಮುಗ್ದಾಗ 12 ರಾಶಿ ಮುಗ್ದಾಗ ಒಂದು ವೃತ್ತವನ್ನು ತೆಗಿಬೇಕು ನಾವು. ಆಯ್ತಾ? ಈಗ ಉದಾಹರಣೆಗೆ ನಮ್ಗೆ ನಾಳೆಗೆ 5 ಗಂಟೆ ಅಂತಂದ್ರೆ ನಾವು ಇವತ್ತು 24 ಗಂಟೆ ತೆಗಿಬೇಕು, ನಾಳೆ 5 ಗಂಟೆ ಮಾತ್ರ ಉಳಿಸ್ಬೇಕು ಅಲ್ವಾ? ನಾಳೆ 5 ಗಂಟೆಗೆ ನಮ್ಗೆ ಪ್ರಾರಂಭ ಆಗ್ಬೇಕು ಅಂತ. ಹಾಗೇನೆ ಇದು ಒಂದು ವೃತ್ತ ಮುಗೀತು 12 ರಾಶಿಗೆ. ಆ 12ಕ್ಕಿಂತ ಜಾಸ್ತಿ ಬಂದ ಕೂಡ್ಲೆ 12 ಕಳೆದು ಉಳಿದದನ್ನ ಮಾತ್ರ ಇಟ್ಕೋಬೇಕು ನಾವು. ಅದೇ ರೀತಿ ಒಂದು ರಾಶಿಗೆ 30 ಡಿಗ್ರಿ ಅಲ್ವಾ? 30ಕ್ಕಿಂತ ಜಾಸ್ತಿ ಬಂದ ಕೂಡಲೇ ನಾವೇನ್ ಮಾಡ್ಬೇಕು? ಆ 30ನ್ನ ಈ ಕಡೆ ರಾಶಿಗೆ ಹಾಕ್ಬೇಕು. ಅದೇ ರೀತಿ 60 ಕಲೆ 60ಕ್ಕಿಂತ ಜಾಸ್ತಿ ಆಗ್ಬಿಟ್ರೆ ಏನ್ ಮಾಡ್ಬೇಕು? ಅದನ್ನ ಒಂದು ಈ ಕಡೆ ಹಾಕ್ಬೇಕು. ಈಗ 60 ನಿಮಿಷಕ್ಕೆ 1 ಗಂಟೆ ಆಗುತ್ತಲ್ವಾ? ಅದೇ ರೀತಿ 60ಕ್ಕಿಂತ ಜಾಸ್ತಿ ಆದ ಕೂಡಲೇ ಏನ್ ಮಾಡ್ಬೇಕು? 1 ಗಂಟೆನ ಈ ಕಡೆ ಹಾಕ್ಬೇಕು, 60 ನಿಮಿಷ ಮಾತ್ರ ಇಟ್ಕೋಬೇಕು ನಾವಲ್ಲಿ. ಅದೇ ರೀತಿ ವಿಕಲೆಯಲ್ಲಿ ಇಲ್ಲೂ ಕೂಡ ಹಾಗೆ. ಮ್ಯಾಕ್ಸಿಮಮ್ 60ನಲ್ಲಿ 60ಕ್ಕಿಂತ ಜಾಸ್ತಿ ಆಗ್ಬಿಟ್ರೆ ನಾವ್ ಏನ್ ಮಾಡ್ಬೇಕು? ಅದನ್ನ ಒಂದು ಈ ಕಡೆ ಹಾಕ್ಬೇಕು. 60 ವಿಕಲೆಗೆ 1 ಕಲೆ ಅಂತ. ಹಾಗಾಗಿ 60 ಸೆಕೆಂಡಿಗೆ 1 ನಿಮಿಷ ಇದ್ದ ಹಾಗೆ. ಹಾಗಾಗಿ 60 ಸೆಕೆಂಡ್ ಆದ ಕೂಡಲೇ ಜಾಸ್ತಿ 61 ಆದ ಕೂಡಲೇ 60 ಆದ ಕೂಡಲೇ ಏನ್ ಮಾಡ್ಬೇಕು? ನಾವು ಒಂದನ್ನು ಈ ಕಡೆ ಹಾಕ್ಬೇಕು. 100 ಬದಲಾಗಿ 60 ಅಥವಾ ಆಯಾ ಇದಕ್ಕೆ ದಶಕ ತಗೊಂಡ್ರೆ ಹಂಗೆ ಅದು ಲೆಕ್ಕ. ಹೌದು. ಅದನ್ನ ಹಂಗ ಹಾಕೊಂಡು ನಾವು ಕೂಡಿಸ್ಬಿಟ್ರೆ ಆಯ್ತು. ಇಲ್ಲಿ 4, 2, 6, 5, 4, 9, 9, 2, 11, 116 ಬಂದಿತ್ತು. 116ರಲ್ಲಿ 60ನ್ನ ಆ ಕಡೆ ಒಂದನ್ನ ಈ ಕಡೆ ಹಾಕೊಂಡ್ರೆ, 1 ನಿಮಿಷ ಈ ಕಡೆ ಹಾಕೊಂಡ್ರೆ ನಮ್ಗೆ 56 ಉಳಿತು. ಅದೇ ರೀತಿ 121 ಆಗಿದ್ರೆ 2 ಈ ಕಡೆ ಹಾಕೋಬೇಕಿತ್ತು ನಾವು. 62 ಸಲ ಬಂದಿತ್ತು ಹಾಗೆ. ಅದೇ ರೀತಿ ನೆಕ್ಸ್ಟ್ 118 ಬಂದಿತ್ತು ನಮ್ಗೆ. ನಾವು 78 ಬಂದಿತ್ತು. 60 ಈ ಕಡೆ ಹಾಕೊಂಡ್ಬಿಟ್ಟು 18 ಮಾತ್ರ ಉಳಿಸ್ಕೊಂಡಿದೆ ಇಲ್ಲಿ. ಅದೇ ರೀತಿ ನೆಕ್ಸ್ಟ್ ಇದ್ರಲ್ಲಿ ನಮ್ಗೆ ಎಷ್ಟು ಬಂದಿತ್ತು?
21, 29, 50, 65 ಬಂದಿತ್ತು ಅಲ್ವಾ? 65 ಬಂದಾಗ 2 ಈ ಕಡೆ ಹಾಕೊಂಡ್ವಿ ನಾವು, ಯಾಕಂದ್ರೆ 30, 30 ಅಂದ್ರೆ 2 ಅಂದ್ರೆ ಮ್ಯಾಕ್ಸಿಮಮ್ 30 ಬರುವಂತದ್ದು ರಾಶಿ ಡಿಗ್ರಿಯಲ್ಲಿ. 30, 30 ಈ ಕಡೆ ಹಾಕೊಂಡ್ವಿ, 2 ಈ ಕಡೆ, 5 ಮಾತ್ರ ಉಳಿಸ್ಕೊಂಡ್ವಿ. ಅದೇ ರೀತಿ ಆಮೇಲೆ 15 ಬಂತು, ಇದು 9, 1, 10, 13, 13, 2, 15. 15ರಲ್ಲಿ 12 ರಾಶಿ ಕಳ್ಕೊಂಡ್ವಿ, 3 ಮಾತ್ರ ಉಳಿತು. ಆನ್ಸರು 3, 5, 18, 56 ಅಂತ ಬಂತು. ಲೆಕ್ಕದಲ್ಲಿ ಸಂಶಯ ಉಂಟಾಗುತ್ತೆ? ಅಲ್ಲ, ಇದು 15ರಲ್ಲಿ 12 ಕಳೆದ್ರೆ 3 ಉಳಿತಲ್ಲ ಇಲ್ಲಿ ಮೂರೇ ಬರ್ತಿದ್ಯಲ್ಲ. ಹೌದು, 3 ಸರಿ. ಆದ್ರೆ ಕರ್ಕಾಟಕ ಅಂತ ಹೆಂಗ್ ತಗೊಂಡ್ರಿ ಅಂತ ಗುರುಗಳ? ನೋಡಿ, 3 ರಾಶಿ ಕಳಿತು. 3 ಅಂದ್ರೆ ಮೇಷ, ವೃಷಭ, ಮಿಥುನ ತಗೋಬೇಕಾಗಿತ್ತಲ್ವಾ? ಮಿಥುನ ಕಳಿತು, ಕವರ್ ಆಯ್ತು. ಕಳೆದು ಮಿಥುನ ಕವರ್ ಆಗಿ ಕರ್ಕಾಟಕ ರಾಶಿಯಲ್ಲಿ 5 ಡಿಗ್ರಿ 18 ಕಲೆ 56 ವಿಕೆಯಲ್ಲಿ ಇದೆ ಈಗ ಪ್ರೆಸೆಂಟ್. ಓಹೋ, ಹಂಗೆ 1, 2, 3 ಕಳ್ಕೊಂಡು 4ನೇ ತಗೊಳೋದು, ಅದಕ್ಕೆ 3 ಅಂದ್ರೆ ಕಳೆದು ಅಂತ. ಈಗ ರಾಶಿ ಕವರ್ ಆಗ್ತಾ ಉಂಟು, 3 ರಾಶಿ ಕಳಿತು, 3 ರಾಶಿ ಕಳೆದು 4ನೇ ರಾಶಿಯಲ್ಲಿ 5, 18, 56 ಅಂತ. ಅಲ್ಲಿಗೆ 7ನೇ ಮನೆ ನೋಡ್ತಾರೆ, 5ನೇ ಮನೆ ನೋಡ್ತಾರೆ ಅಂದಾಗ ಅದನ್ನು ತಗೊಂಡು ಮಾಡ್ತಾ ಇದ್ವಿ, ಇನ್ಕ್ಲೂಡಿಂಗ್ ದಟ್ ಫಸ್ಟ್ ಒನ್. ಬೇರೆ ಇದು ಬೇರೆ. ಸರಿ ಸರಿ, ಅದಕ್ಕೆ ಕನ್ಫ್ಯೂಷನ್ ಆಯ್ತು. ಕರ್ಕಾಟಕ ಅದಕ್ಕೆ ತಗೊಂಡೆ 3 ಕಳೆದು. ಹೌದು. ಈಗ ನೋಡಿ, ಗುರು ಇದ್ದಾನಲ್ಲ, ಈ ಗುರು ಗೋಚಾರದಲ್ಲಿ ವೃಷಭ ರಾಶಿಯಲ್ಲಿ ಇದ್ದಾನೆ ಈಗ. ಗುರು ಗೋಚಾರದಲ್ಲಿ ವೃಷಭ ರಾಶಿಯಲ್ಲಿ ಇದ್ದಾನೆ ಈಗಿನ ಪ್ರೆಸೆಂಟ್, ಅಟ್ ಪ್ರೆಸೆಂಟ್. ಆಯ್ತಾ? ನೋಡಿ, ಗುರು 1, 15, 7, 51 ಸ್ಫುಟ ಇರ್ಬೋದು ಗುರುದು ಬರ್ದಿದ್ದಲ್ಲ ನಾನಿಲ್ಲಿ. ಅಂದ್ರೆ 1 ರಾಶಿ ಮೇಷರಾಶಿ ಕಳೆದು ವೃಷಭ ರಾಶಿಯಲ್ಲಿ 15ನೇ ಡಿಗ್ರಿ 7 ಕಲೆ 50 ವಿಕಲೆಯಲ್ಲಿ ಗುರು ಇದ್ದಾನೆ ಅಂತ ಅರ್ಥ. ಅದೇ ರೀತಿ ಚಂದ್ರ ಇದೆ ನೋಡಿ, 9, 29, 33, 44 ಅಂತ ಇದೆ. ಈ ಚಂದ್ರ ಇದ್ದಾನಲ್ಲ, ಚಂದ್ರ ಗೋಚಾರದಲ್ಲಿ 9 ರಾಶಿ ಕಳೆದು ಧನು ರಾಶಿ ಕಳೆದು ಮಕರ ರಾಶಿಯಲ್ಲಿ ಇದ್ದಾನೆ. ಮಕರ ರಾಶಿಯಲ್ಲಿ 29ನೇ ಡಿಗ್ರಿ 33 ಕಲೆ 44 ವಿಕಲೆಯಲ್ಲಿ ಈಗ ಪ್ರೆಸೆಂಟ್ ಇದ್ದಾನೆ. ಅಂದ್ರೆ ಇದು ಇವತ್ತಿನ ರಾಶಿ ನೋಡ್ಕೊಂಡಿದ್ದು ಅದರಲ್ಲಿ. ಹೌದು. ಅದೇ ರೀತಿ ಕುಜ ಇದ್ದಾನಲ್ಲ, ಕುಜ 3 ರಾಶಿ ಕಳೆದು 4 ಕರ್ಕಾಟಕ ರಾಶಿಯಲ್ಲಿ 20ನೇ ಡಿಗ್ರಿ 37 ಕಲೆ 22 ವಿಕಲೆಯಲ್ಲಿ ಇದ್ದಾನೆ. ಹೀಗೆ ನಾವು ಕ್ಯಾಲ್ಕುಲೇಟ್ ಮಾಡ್ಬೇಕು. ಅರ್ಥ ಆಯ್ತಾ? ಈಗ ಆಕ್ಚುಲಿ ಇದು ಮೈನಸ್ ನೋಡೋದಲ್ಲ, ಡಿವೈಡ್ ಮಾಡ್ಬೇಕಲ್ಲ 12ರಿಂದ ಜಾಸ್ತಿ ಬಂದ್ರೆ. ಡಿವೈಡ್ ಅಲ್ಲ, ಮೈನಸ್ ಮಾಡುವಂತ. ಡಿವೈಡ್ ಮಾಡ್ರೆ ರಿಮೈಂಡರ್ ತಗೋಬೇಕು. ರಿಮೈಂಡರ್ ಅದೇ. ಈಗ ಕೆಲವೊಮ್ಮೆ ಈಗ 11 ಎಲ್ಲದಕ್ಕೂ 11 ಬಂದ್ರೆ 11 ಮೂಲಿ 33 ಆಗುತ್ತೆ. 33 ಆಗ 2 ಸಲ ತೆಗೆದ್ರೆ ಆಯ್ತು. ಅದ್ರ ಬದಲು ಡಿವೈಡ್ ಮಾಡಿದ್ರೆ ರಿಮೈಂಡರ್ ಸಿಗುತ್ತಲ್ಲ. 2 ಒಂದೇ ಅಲ್ವಾ ಅದು? ಆನ್ಸರ್ 2 ಒಂದೇ. ಮುಂದಕ್ಕೆ ಹೋಗೋಣ, ಪುರುಷರದ್ದು ನೋಡೋಣ ಇನ್ನೊಂದು, ಆಗ ಇನ್ನು ಕ್ಲಿಯರ್ ಆಗುತ್ತೆ ಉದಾಹರಣೆ. ಈಗ ಪುರುಷರಿಗೆ ಏನೇನು ಹೇಳಿದ್ದಾರೆ? ರವಿ, ಶುಕ್ರ ಮತ್ತು ಗುರು, ಇವರ ಸ್ಫುಟ ಬರ್ತಬೇಕು. ರವಿ ಸ್ಫುಟ 50, 1, 5, 4, 56. ಶುಕ್ರನದ್ದು 11, 19,
48 29 ಗುರುವಿದ್ದು 2 1 ಇದು ಗುರುವಿನ ಸ್ಫುಟ ಈ ಪ್ರೆಸೆಂಟ್ ಆಯ್ತಾ. ಇದನ್ನ ನಾವೇನ್ ಮಾಡ್ಬೇಕು, ಕೂಡಿಸ್ಬೇಕು. ಕೂಡಿಸಿದಾಗ ಏನಾಗುತ್ತೆ, 9 6 15 5 2 7 1 8 85 ಆಯ್ತು. 85 ಆದಾಗ ಏನು 65 ಜಾಸ್ತಿ ಆಯ್ತು. ಒಂದ್ ಈ ಕಡೆ ಹಾಕಬೇಕು, ಇಲ್ಲಿ 25 ಉಳಿತು. 60 ಕಳೆದ್ರೆ 75 60 ಕಳೆದ್ರೆ 25 ಉಳಿತು. ಆಮೇಲೆ ಈ ಕಡೆ 8 4 12 12 9 21 21 1 22 4 2 6 62 ಬಂತು. ಒಂದನ್ನು ಈ ಕಡೆ ಹಾಕೋಬೇಕು, ಇಲ್ಲಿ 2 ಮಾತ್ರ ಉಳಿತು. 60 ಬದಲ ಆಯ್ತಾ. 9 5 14 14 1 15 15 1 16 1 2 26 ಆಯ್ತು. 26 ಆದ್ರಿಂದ ನಾವು ಮತ್ತೆ ಇದ್ರನ್ನ ಚೇಂಜ್ ಮಾಡೋ 31 ಜಾಸ್ತಿ ಬಂದಿಲ್ಲ ಹಾಗೆ ಇಡುವುದು. ಆಮೇಲೆ 11 1 12 12 2 14 14 ಆದ್ರಿಂದ 12 ಕಳೆದ್ಬಿಟ್ರೆ ನಾವು ಅದರಲ್ಲಿ 2 ಉಳಿತು. ಹಾಗೆ ನಾವು ಫೈನಲ್ ಆನ್ಸರ್ ಎಷ್ಟಾಯ್ತು, 2 26 02 25 ಹೀಗೆ ನಮ್ಗೆ ಬರುತ್ತೆ. ಇದು ಪುರುಷಂದು. ಎರಡನೇ ರಾಶಿ 26ನೇ, ಎರಡನೇ ರಾಶಿ ಕಳೆದು 23ನೇ ರಾಶಿಯಲ್ಲಿ 26 ಡಿಗ್ರಿ 2 ಕಲೆ 25 ವಿಕಲೆಯಲ್ಲಿ ಇದೆ ಅಂತಂದ್ರೆ ನಮ್ಗೀಗ ಇಲ್ಲಿ 2 ರಾಶಿ ಕಳಿತು 3ನೇ ರಾಶಿಯಲ್ಲಿ ಇದೆ. ಈಗ 3ನೇ ರಾಶಿಯಲ್ಲಿ 26 ಡಿಗ್ರಿ 2 ಕಲೆ 25 ವಿಕಲೆಯಲ್ಲಿ ಇದೆ ಆಯ್ತಾ. ಈಗ ಮಿಥುನ ರಾಶಿ ಏನ್ ರಾಶಿ, ಪುರುಷ ರಾಶಿನೋ ಸ್ತ್ರೀ ರಾಶಿನೋ? ಪುರುಷ ರಾಶಿ. ಪುರುಷ ರಾಶಿ ಆಯ್ತು. ಇದು ಪುರುಷ ರಾಶಿ. ಈಗ 26 ಡಿಗ್ರಿ 2 ಕಲೆ 25 ಕಲೆಗೆ ಎಷ್ಟು ನವಾಂಶ ಆಗುತ್ತೆ? 8 ನವಾಂಶ. 8. ಮಿಥುನ ರಾಶಿಗೆ ಎಲ್ಲಿಂದ ಗಣನೆ? ತುಲಾ ರಾಶಿ. ತುಲಾ ರಾಶಿಯಿಂದ 8ನೇ ರಾಶಿ ಯಾವ್ದಾಗುತ್ತೆ? ವೃಷಭ. ವೃಷಭ ರಾಶಿ. ವೃಷಭ ರಾಶಿ ಏನ ರಾಶಿ? ಸ್ತ್ರೀ ರಾಶಿ. ಸ್ತ್ರೀ ರಾಶಿ. ಸೊ ಒಂದು ಪುರುಷ ಒಂದು ಸ್ತ್ರೀ ಅಂತ ಆಯ್ತು. ಇಲ್ಲೂ ಪುನಃ ಇಲ್ಲೂ ಮಿಶ್ರ. ಮಿಶ್ರೇತು ಮಿಶ್ರಂ ಫಲಂ. ಒಂದು ಪುರುಷ ಒಂದು ಸ್ತ್ರೀ ಮಿಶ್ರ ಫಲ ಬರುತ್ತೆ ಅಂತ ಅರ್ಥ. ಸ್ವಲ್ಪ ಕಷ್ಟಪಟ್ಟು ಸಂಧಾನವನ್ನು ಬಿಡಬೇಕಾಗತ್ತೆ, ಸುಲಭಕ್ಕೆ ಆಗೋದಿಲ್ಲ ಅಂತ ಅರ್ಥ. ಹೀಗೆ ಎರಡೂ ಕಡೆ ಹೀಗೆ ಬಂದ್ರೆ ಸ್ತ್ರೀ ರಾಶಿಯಲ್ಲೂ ಪುರುಷ ರಾಶಿ, ಸ್ತ್ರೀ ಜಾತಕದಲ್ಲೂ ಪುರುಷ ಜಾತಕದಲ್ಲೂ ಎರಡೂ ಕಡೆನೂ ಹೀಗೆ ಬಂದ್ರೆ ಕಷ್ಟ ಸಂತಾನ ಪಡೆಯುವಂತದ್ದು, ಸಂತಾನೋತ್ಪತ್ತಿ ಕಷ್ಟ ಅಂತ ಹೇಳ್ಬೇಕು. ಒಂದು ಕಡೆ ಹೀಗೆ ಹೇಗೆ ನಾವು ಸ್ವಲ್ಪ ಹೊಂದಿಸ್ಬೇಕಲ್ಲ, ಹೊಂದಿಸುವಾಗ ಹೇಗ್ ಮಾಡ್ಬೇಕು ಅಂತ ಕೇಳಿದ್ರೆ ನಾವು ಜಾಸ್ತಿ ದೋಷಗಳು ಬರುತ್ತೋ ಜಾಸ್ತಿ ಗುಣಗಳು ಬರುತ್ತೋ ನೋಡ್ಬೇಕು. ಜಾಸ್ತಿ ದೋಷವೇ ಬಂದ್ರೆ ಆ ಕಷ್ಟ ಅಂತ ಹೇಳ್ಬೇಕು. ಈಗ ಅಕಸ್ಮಾತ್ ಈ 4 ಟೋಟಲ್ ಸ್ತ್ರೀಗೆ, ಸ್ತ್ರೀ ರಾಶಿಯಲ್ಲಿ ಸ್ತ್ರೀ ಜಾತಕದಲ್ಲಿ ರಾಶಿ ಮತ್ತು ನವಾಂಶ ಎರಡೂ ಸ್ತ್ರೀ ರಾಶಿ ನವಾಂಶ ಬಂದು ಪುರುಷರ ಜಾತಕದಲ್ಲಿ ಒಂದು ಮಾತ್ರ ಸ್ತ್ರೀ ರಾಶಿ ನವಾಂಶ ಬಂದ್ರೆ, ಒಂದು ಪುರುಷ ಒಂದು ಸ್ತ್ರೀ ಆಗಿದ್ರೆ ಆಗ ಗುಣ ಜಾಸ್ತಿ ಇದೆ, ದೋಷ ಕಡಿಮೆ ಇದೆ. ಆಗ ದೋಷ ಕಡಿಮೆ ಇರೋದ್ರಿಂದ ಪರವಾಗಿಲ್ಲ, ಆಗ್ಬೋದು ಅಂತ ಹೇಳಬೇಕಾಗತ್ತೆ. ಇದು ಪರಿಪೂರ್ಣವಾಗಿ ಬಂದ್ರೆ ಆಗತ್ತೆ ಅಂತ ಹೇಳ್ಬೇಕು. ದೋಷವೇ ಜಾಸ್ತಿ ಬಂದ್ರೆ, ಎರಡು ಜಾತಕದಲ್ಲೂ ಉಲ್ಟಾ ಪಲ್ಟ ಬಂದ್ರೆ, ದೋಷವೇ ಜಾಸ್ತಿ ಬಂದ್ರೆ ಅವಾಗ ಸಂತಾನೋತ್ಪತ್ತಿ ಕಷ್ಟ ಅಂತ ಹೇಳ್ಬೇಕಾಗತ್ತೆ. ಆದ್ರಿಂದ ಇಲ್ಲಿ ಮಿಶ್ರವಾಗಿ ಎರಡು ಜಾತಕಗಳು ಬಂದಿರೋದ್ರಿಂದ ನಾವು ಈಗ ತಗೊಂಡ ಉದಾಹರಣೆಯಲ್ಲಿ ಮಿಶ್ರವಾಗಿ ಬಂದಿರೋದ್ರಿಂದ ಮಿಶ್ರವಾದ ಫಲ, ಸ್ವಲ್ಪ ಕಷ್ಟಪಟ್ಟು ಪ್ರಯತ್ನ ಪೂರ್ವಕವಾಗಿ ಸಂತಾನವನ್ನ ಪಡಿಬೇಕಾಗುತ್ತೆ. ದೋಷ ಇದ್ರೂ ಕೂಡ ಅದನ್ನೆಲ್ಲ
ಪರಿಹಾರ ಮಾಡಿಕೊಂಡು ಸಂತಾನವನ್ನು ಪಡಿಬೇಕಾಗತ್ತೆ ಅಂತ ಹೇಳ್ಬೇಕಾಗತ್ತೆ. ಅರ್ಥ ಇದೆ ಸ್ಪಷ್ಟವಾಗಿ? ಸಂಶಯ ಉಂಟಾ ಯಾರಿಗಾದ್ರೂ? ಇದು ಮಿಥುನದಿಂದ ನವಾಂಶ ತುಲಾ ಅಂತಂದ್ರಲ್ಲ, ಅದು ಚೂರು ಕನ್ಫ್ಯೂಷನ್. ನಿನ್ನೆ ನಾನು ಹೇಳಿದ್ನಲ್ಲ, ಪ್ರತಿಯೊಂದು ರಾಶಿಗೂ ಒಂದೊಂದು ರಾಶಿಗೂ ನವಾಂಶ ಗಣನೆ ಎಲ್ಲಿಂದ ಸ್ಟಾರ್ಟ್ ಆಗತ್ತೆ ಅಂತ. ಅದ್ ನಾವು ಮೇಷ, ವೃಷಭ, ಮಿಥುನ, ತುಲಾ, ಸಾರಿ, ಹಂಗೆ ಮೇಷ, ಮಕರ, ಸೂತ್ರ ನಿನ್ನೆದು. ತುಲಾ, ಕರ್ಕ. ನಿನ್ನೆ ಸೂತ್ರ ಅಲ್ಲ, ಅದು ಎವರ್ ಗ್ರೀನ್ ಸೂತ್ರ, ನಿತ್ಯ ಸೂತ್ರ. ನಿನ್ನೆ ತಾವ್ ಹೇಳಿದ್ದು ಮೇಷ, ವೃಶ್ಚಿಕ, ಮೇಷ, ಮಕರ, ತುಲಾ, ಕರ್ಕ. ಇದು ರೊಟೇಟ್ ಆಗ್ತಾ ಇರುತ್ತೆ ಎಲ್ಲ ರಾಶಿಗೂ ಒಂದೇ. ಮಿಥುನ ರಾಶಿಯಲ್ಲಿ ಬಂದಿರೋದ್ರಿಂದ ತುಲಾ ರಾಶಿಯಿಂದ ಗಣನೆ ಮಾಡ್ಬೇಕು. ಆಗ ಕರ್ಕಾಟಕ ರಾಶಿ ಬಂದಿತ್ತು ರಾಶಿ ಸ್ತ್ರೀ ಜಾತಕಕ್ಕೆ. ಕರ್ಕಾಟಕ ರಾಶಿ ಆದ್ರಿಂದ ಕರ್ಕಾಟಕ ರಾಶಿಯಿಂದ ಗಣನೆ ಮಾಡಿದ್ವಿ, ಸ್ಟಾರ್ಟ್ ಮಾಡಿದ್ವಿ. ಇದು 8 ಏನಕ್ಕೆ ನಾವು ಗಣನೆ ಮಾಡಿದ್ವಿ ಅಂದ್ರೆ ಭುಕ್ತಿ ಅಷ್ಟು ಇತ್ತು ಅಂತಲ್ವಾ ಗುರುಗಳೇ? ಹೌದು, ನವಾಂಶ ಎಷ್ಟು ಅಂತ, ಎಷ್ಟು ನವಾಂಶ ಅಂತ 8ನೇ ನವಾಂಶ ಬಂದಿತ್ತು, ಹಾಗಾಗಿ 8ನ್ನ ನಾವು 8 ತಗೊಂಡಿದ್ವಿ ನಾವು. ಸಂಶಯ ಉಂಟಾ ಮತ್ತೆ ಯಾರಿಗಾದ್ರು? ಸ್ಪಷ್ಟವಾಗಿ ಅರ್ಥ ಆಯ್ತಲ್ವಾ? ಇನ್ನೊಂದು 4 ಉದಾಹರಣೆ ತಗೊಂಡ್ಬಿಟ್ಟು ನೀವು ಇದನ್ನ ರ್ಯಾಂಡಮ್ ಆಗಿ ಉದಾಹರಣೆ ತಗೊಂಡ್ಬಿಟ್ಟು ಇದನ್ನ ಪ್ರಾಕ್ಟೀಸ್ ಮಾಡಿದ್ರೆ ಪಕ್ಕ ಆಗುತ್ತೆ. ಗುರುಗಳೇ, ಇದನ್ನ ಜಾತಕದಲ್ಲಿ ನೋಡ್ಬೇಕಲ್ವಾ, ಗೋಚಾರದಲ್ಲ? ಈಗ ಜಾತಕದಲ್ಲಿ ಗ್ರಹಸ್ಫುಟವನ್ನು ನೋಡ್ಬಿಟ್ಟು ಗ್ರಹಸ್ಫುಟದ ಮೇಲೆ ನಾವು ಗ್ರಹಸ್ಫುಟವನ್ನು ಕೂಡಿಸ್ಬಿಟ್ಟು ನಮ್ಮ ಜಾತಕದಲ್ಲಿ ನಾವು ಚೆಕ್ ಮಾಡ್ಕೋಬಹುದು. ಮತ್ತೆ ಸಂಶಯ ಉಂಟು ಯಾರಿಗಾದ್ರು ಗಣಿತದಲ್ಲಿ? ಎಕ್ಸಾಕ್ಟ್ ಟೈಮ್ ತುಂಬಾ ಇಂಪಾರ್ಟೆಂಟ್ ಆಗುತ್ತಲ್ಲ ಇದಕ್ಕೆ? ಟೈಮ್ ಇಂಪಾರ್ಟೆಂಟ್. ಜಾತಕ ಇಲ್ಲದಿದ್ರೆ, ಜಾತಕ ತಪ್ಪಿದ್ರೆ ಎಲ್ಲ ತಪ್ಪರುತ್ತೆ. ಈಗ ಅವಳಿ ಜವಳಿ ಮಕ್ಕಳು ಹುಡ್ತಾರಲ್ಲ, ಅವರಲ್ಲಿ ಸಾಮಾನ್ಯವಾಗಿ ರಾಶಿ ಕುಂಡಲಿಯಲ್ಲಿ ಗ್ರಹಗಳು ಸೇಮ್ ಆಗಿರ್ತಾರೆ. ನವಾಂಶದಲ್ಲಿ ವ್ಯತ್ಯಾಸ ಆಗ್ಬಿಡುತ್ತೆ. ಕೆಲವೊಮ್ಮೆ ರಾಶಿ ನವಾಂಶ ಎರಡು ಒಂದೇ ಇರ್ತದೆ. ನವಾಂಶದಲ್ಲಿ ಸಾಮಾನ್ಯ 10 ನಿಮಿಷ ಹೆಚ್ಚು ಕಡಿಮೆ ಆದ್ರೆ ವ್ಯತ್ಯಾಸ ಆಗ್ಬಿಡುತ್ತೆ. ಒಂದು 5-6 ನಿಮಿಷಕ್ಕೆ ಹುಟ್ಟಿದ್ರೆ ವ್ಯತ್ಯಾಸ ಕಡಿಮೆ ಇರುತ್ತೆ. 10 ನಿಮಿಷಕ್ಕಿಂತ ಜಾಸ್ತಿ ವ್ಯತ್ಯಾಸ ಹುಟ್ಟಿದ್ದಾರೆ ಅಂತಂದ್ರೆ 10 ರಿಂದ 12 ನಿಮಿಷ ಜಾಸ್ತಿ, ಕೆಲವೊಂದು ದಿವಸ ಚೂರು ಹೆಚ್ಚು ಕಡಿಮೆ ಇರುತ್ತೆ. ಅದು ಒಂದು 10 ರಿಂದ 12 ನಿಮಿಷಕ್ಕಿಂತ ಜಾಸ್ತಿ ಹುಟ್ಟಿದ್ದಾರೆ ಅಂತಂದ್ರೆ ವ್ಯತ್ಯಾಸ ಆಗುತ್ತೆ ನವಾಂಶದಲ್ಲಿ. ಜಾತಕದಲ್ಲಿ ಇಷ್ಟು ಕರೆಕ್ಟ್ ಆಗಿ ಎಲ್ಲಿ ನಾವು ಮಗು ಹುಟ್ಟಿದ ತಕ್ಷಣ ಇಷ್ಟೆಲ್ಲ ಹೇಳ್ತಾರೆ? ಅದನ್ನ ನಾವು ಟೈಮ್ ಇದ್ರೆ ಏನ್ ಬೇಕಾದ್ರೂ ಮಾಡ್ಬೋದು. ಹುಟ್ಟಿದ ಟೈಮ್ ಇಟ್ಕೊಂಡು ನಾವು ಟೈಮ್ ಇಟ್ಕೊಂಡ್ರೆ ಏನ್ ಬೇಕಾದ್ರೂ ಮಾಡ್ಬೋದು. ನೀವು 1000 ವರ್ಷದ ಬೇಕಾದ್ರೂ ಹೇಳಿ, ಜಾತಕ ಮಾಡಿ ಕೊಡ್ತೇನೆ. ನಾನಲ್ಲ, ಸಾಫ್ಟ್ವೇರ್. ಡೆವಲಪ್ ಆಗಿದೆ ಅಂದ್ರೆ ಹಿಂದಿನ ಕಾಲದಲ್ಲಿ ಪಂಚಾಂಗ ಇರ್ತಾ ಇತ್ತು, ಪಂಚಾಂಗ ನೋಡಿ ಮಾಡಬಹುದಿತ್ತು. ಇವತ್ತು ಅದಕ್ಕೆ ಆಪ್ ಬಂದಿದೆ ಅಷ್ಟೇ, ಕ್ಯಾಲ್ಕುಲೇಟರ್. ಪಂಚಾಂಗ ಸಂಗ್ರಹ ಮಾಡಿ ಇಟ್ಕೊಳ್ತಾ ಇದ್ರು, ಹಂಗಾದ್ರೆ ಸಂಗ್ರಹ ಹೇಳೋದ್ ಕಷ್ಟ ಆಗ್ತಿತ್ತು. ಹಂಗಾದ್ರೆ ಮಾಡ್ಕೊಳ್ತಾ ಇದ್ರು, ಆತರ ಪಂಚಾಂಗ ಸಂಗ್ರಹ ಇರ್ತಾ ಇತ್ತು ಸಾಮಾನ್ಯ. ಇವತ್ತು ಕೂಡ ಕೆಲವರು ಸ್ವಲ್ಪ ಹಳ್ಳಿ ಕಡೆ ಜ್ಯೋತಿಷಿಗಳು 100-150 ವರ್ಷದ ಪಂಚಾಂಗ ಕೆಲವರು ಮನೇಲಿ ಇದೆ. ಇಲ್ಲಿ ನಮ್ಮ ಅಜ್ಜನ ಮನೆಯಲ್ಲೂ ಎಷ್ಟೊಂದು ಪಂಚಾಂಗ ಇತ್ತು, ಪ್ರತಿ ವರ್ಷದ್ದು ಪಂಚಾಂಗ ಇಟ್ಟಿರ್ತಿದ್ರು. ಅದೇ ಮತ್ತೆ ಸಂಶಯ ಉಂಟೆ ಶ್ಲೋಕದಲ್ಲಿ, ಲೆಕ್ಕದಲ್ಲಿ? ಇವತ್ತು
ಇಲ್ಲಿಗೆ ನಿಲ್ಲಿಸ್ಕೊಳ್ಳೋಣ. ನಾಳೆ ಕೂಡ ಒಂದು ಲೆಕ್ಕಾಚಾರ ಇದೆ. ನಾಳೆ ಮತ್ತೆ ಮುಂದುವರಿಸೋಣ. ಸಂದರ್ಶನಂ ವಿತನುತೆ ಪಿತರ್ದೇವನೃಣಾಂ ಮಾಸಾಪ್ತವಾಸರತಲೆ ರಥ ಊರ್ಧ್ವಗಯ್ಯತ ಸವ್ಯಂ ಕ್ವಚಿತ್ ಕ್ವಚಿದುಪೈತ್ಯವಸವ್ಯಮೇಕಂ ಜ್ಯೋತಿಃ ಪರಂ ದಿಶತು ವಸ್ತ್ವಮಿತಾಂ ಶ್ರಿಯನ್ನಃ. ನಮಸ್ತೆ. ಧನ್ಯವಾದಗಳು. ಧನ್ಯವಾದಗಳು. ಧನ್ಯವಾದ ಗುರುಗಳೇ.